ಇದು ಬಿಡದಿ ಟೌನ್ಶಿಪ್ ಹೋರಾಟಕ್ಕೆ ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ಭೂಸ್ವಾಧೀನ ವಿರೋಧಿ ಸಮರಕ್ಕೆ ಮೊನ್ನೆಯಷ್ಟೇ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಎಂಟ್ರಿ ಕೊಟ್ಟು ಯೋಜನೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಸರ್ಕಾರಕ್ಕೆ ಲೆಟರ್ ಬರೆದರೆ ಈಗ ರಾಜಹುಲಿಯ ಎಂಟ್ರಿ ಆಗಿದೆ. ಜಮೀನನ್ನ ಕಬ್ಜಾ ಮಾಡ್ತಾ ಇರುವ ಸರ್ಕಾರಕ್ಕೆ, ರೈತರ ಜಮೀನನ್ನು ಒತ್ತಾಯ ಪೂರ್ವಕವಾಗಿ ಕಬ್ಜಾ ಮಾಡ್ತಾ ಇರ್ತಕ್ಕಂಥ ಸರ್ಕಾರಕ್ಕೆ, ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿ ಬಳಿಯ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಯೋಜನೆಗಾಗಿ ರೈತರ ಭೂಸ್ವಾಧೀನಕ್ಕೆ ಸರ್ಕಾರ ಮುಂದಾಗಿರುವುದನ್ನು ಖಂಡಿಸಿ ಬಿಜೆಪಿ ಬೃಹತ್ ಪ್ರತಿಭಟನೆ ನಡೆಸಿದೆ. ಯೋಜನೆಯ ವಿರುದ್ಧ ದಳಪತಿಗಳು ಅಖಾಡಕ್ಕೆ ಇಳಿದಿದ್ದು ಈಗಾಗಲೇ ಸಮರ ನಡೆಸುತ್ತಿದೆ. ಈಗ ರಾಜಹುಲಿ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಕಮಲ ನಾಯಕರು ಎಂಟ್ರಿಯಾಗಿದ್ದಾರೆ. ಜಿಬಿಐಟಿ ಯೋಜನೆಗಾಗಿ ಭೂಸ್ವಾಧೀನದ ಅಂತಿಮ ಅಧಿಸೂಚನೆಗಳನ್ನು ಸರ್ಕಾರ ಹೊರಡಿಸಿರುವುದನ್ನು ಬಿಜೆಪಿ ಖಂಡಿಸಿದೆ. ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹಾಗೂ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದರು. ಸರ್ಕಾರದ ನಡೆ ಖಂಡಿಸಿ ಆಕ್ರೋಶ ಹೊರಹಾಕಿದ್ರು. ಬಿಡದಿ ಸುತ್ತಮುತ್ತಲಿನ ಗ್ರಾಮಗಳ ರೈತರಲ್ಲೂ ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು. ಪ್ಲೇ ಕಾರ್ಡ್ಗಳನ್ನು ಹಿಡಿದು ಪ್ರತಿಭಟನಾಕಾರರು ಸರ್ಕಾರವನ್ನ ರೈತ ವಿರೋಧಿ ಸರ್ಕಾರ ಅಂತ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಜಮೀನನ್ನ ಕಬ್ಜಾ ಮಾಡ್ತಾ ಇರುವ ಸರ್ಕಾರಕ್ಕೆ, ರೈತರ ಜಮೀನನ್ನು ಸರ್ಕಾರದ ವಿರುದ್ಧ ಸಮರ ಸಾರಿದ ಬಿಜೆಪಿ ನಾಯಕರು ರೈತರ ವಿರುದ್ಧ ಹಾಕಿರುವ ಕೇಸ್ ವಾಪಸ್ಗೆ ಬಿಜೆಪಿ ಪಟ್ಟು ಹಿಡಿದಿದೆ. ಬಿಡದಿ ಯೋಜನೆ ಕಾಂಗ್ರೆಸ್ ಪಕ್ಷದ ಚುನಾವಣಾ ಪ್ರಚಾರಕ್ಕಾಗಿ ರೂಪಿಸಿರುವ ರಿಯಲ್ ಎಸ್ಟೇಟ್ ಯೋಜನೆಯಾಗಿದೆ. ರಾಜ್ಯ ಚುನಾವಣೆಗೆ ಕೇವಲ 6 ತಿಂಗಳು ಬಾಕಿ ಇದೆ. ಡಿಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ನಡುವೆ ಒಪ್ಪಂದವಾಗಿದೆ. ಈ ಯೋಜನೆಯ ಹಣ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಲಿದೆ. ಆದರೆ ಅದು ಮುಖ್ಯ ವಿಚಾರ ಅಲ್ಲ, ರೈತರ ಹಿತಾಸಕ್ತಿಯೇ ಮುಖ್ಯ ಎಂದು ಆರೋಪಿಸಿದರು. ಸರ್ಕಾರ ಭೂ ಸ್ವಾಧೀನದ ಅಧಿಸೂಚನೆಯನ್ನ ಕೂಡಲೇ ಹಿಂಪಡೆಯಬೇಕು ಎಂದು ಬಿಜೆಪಿ ನಾಯಕರು ಆಗ್ರಹಿಸಿದ್ದಾರೆ. ವರ್ಷದಲ್ಲಿ ಲೂಟಿ ಹೊಡ್ಕೊಂಡು ಅಲ್ಲಿ ಕೇಂದ್ರದ ಕಾಂಗ್ರೆಸ್ ನಾಯಕರನ್ನ ತೃಪ್ತಿ ಮಾಡೋಕ್ಕೋಸ್ಕರ ಹೊರಟಿದ್ದಾರೆ. ಅದಕ್ಕೋಸ್ಕರ ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇರುವಂಥ ಈ ಬಿಡದಿ ಪ್ರಾಜೆಕ್ಟ್, ಇದರ ವಿರುದ್ಧವಾದಂಥ ಧ್ವನಿಯನ್ನು ಬಿಜೆಪಿ ಎತ್ತಿದ್ದೀರಿ. ಯಾಕಂದರೆ ನಮಗೆ ರೈಟ್ಸ್ ಇದೆ. ನಾವು ಈ ಬಿಡದಿ ನೋಟಿಫಿಕೇಷನ್ನಲ್ಲಾಗಲಿ ಪ್ರೊಸೀಡಿಂಗ್ಸಲ್ಲಾಗಲಿ ಏನೂ ನಾವು ಮಾಡಿಲ್ಲ. ಇಲ್ಲಿ ಮಾಡಿರೋದು ಪೂರ್ತಿ ಕಾಂಗ್ರೆಸ್ ಅವರೇ. ಅದರಿಂದ ನಮಗೆ ಪೂರ್ತಿ ಅಧಿಕಾರ ಇದೆ. ಇವತ್ತು ರೈತರ ಪರವಾಗಿ ನ್ಯಾಯಯುತವಾಗಿ ಧೈರ್ಯವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀರಿ. ಮುಖ್ಯಮಂತ್ರಿಗಳಾಗಿ 24 ಗಂಟೆಯಲ್ಲಿ ಅವ್ರು ಕೈ ಹಾಕಿರ್ತಕ್ಕಂಥ ಕಾರ್ಯಕ್ರಮಗಳೇನು, ಉತ್ತರ ಕರ್ನಾಟಕದ ರೈತರ ಸಮಸ್ಯೆಯನ್ನ ಬಗೆಹರಿಸ್ತೀನಿ ಅಂತಲ್ಲ, ಉತ್ತರ ಕರ್ನಾಟಕದ ರಾಜ್ಯದ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡ್ತೀನಿ ಅನ್ನೋ ಮಾತನ್ನ ಹೇಳಲಿಲ್ಲ. ಅದರ ಬದಲಾಗಿ ಬಿಡದಿ ಟೌನ್ಶಿಪ್ ಅನ್ನ ಮಾಡಬೇಕು ಅಂತೇಳಿ ಮುಂದೆ ಹೋಗ್ತೀರಿ. ಕನಕಪುರದಲ್ಲಿ ಏರ್ಪೋರ್ಟ್ ಅನ್ನ ಮಾಡಬೇಕು ಅಂತೇಳಿ ತೀರ್ಮಾನವನ್ನ ಮಾಡ್ತೀರಿ. ಇದರಲ್ಲಿ ರಿಯಲ್ ಎಸ್ಟೇಟ್ ಆಸಕ್ತಿ ಒಂದು ಬಿಟ್ರೆ ಬೇರೆ ಏನು ಆಸಕ್ತಿ ಇದೆ ಅನ್ನೋದನ್ನ ರಾಜ್ಯದ ಜನರಿಗೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಹೇಳಬೇಕಾಗ್ತದೆ. ಹೊಸದಾಗಿ ಗ್ರೇಟರ್ ಬೆಂಗಳೂರು ಟೌನ್ಶಿಪ್ ಯಾಕೆ ಮುಖ್ಯಮಂತ್ರಿಗಳೇ ಯಾಕೆ ಬೇಕು? ಗ್ರೇಟರ್ ಬೆಂಗಳೂರು ಟೌನ್ಶಿಪ್ ಯಾರಿಗಾಗಿ? ಆದ್ರೆ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಭೂ ಮಾಫಿಯಾ ನಡೆಸೋರೇ ಸರ್ಕಾರ ನಡೆಸ್ತಾ ಇದ್ದಾರೆ. ಇದು ವ್ಯತ್ಯಾಸ. ಇವತ್ತು ಇದು ವ್ಯತ್ಯಾಸ. ಭೂಸ್ವಾಧೀನ ವಿರೋಧಿಸಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ರೈತರ ವಿರುದ್ಧ ದಾಖಲಾಗಿರುವ ಪ್ರಕರಣಗಳನ್ನು ಕೂಡಲೇ ಹಿಂಪಡೆಯಬೇಕೆಂದು ಬಿಜೆಪಿ ನಾಯಕರು ಆಗ್ರಹಿಸಿದ್ದಾರೆ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಎಂಬುವಂತೆ ರೈತರ ಮೇಲೆ ನಿಮ್ಮ ದರ್ಪ ತೋರ್ಬೇಡಿ ಅಂತ ಸರ್ಕಾರಕ್ಕೆ ಬಿಜೆಪಿ ನಾಯಕರು ಚಾಟಿ ಬೀಸಿದ್ದಾರೆ. ಬಿಡದಿ ಭೂ ಯುದ್ಧದಲ್ಲಿ ಅನ್ನದಾತರ ಪರ ನಿಂತ ಎಚ್.ಡಿ. ಕುಮಾರಸ್ವಾಮಿ ರೈತರ ಮೇಲೆ ಕೊಲೆ ಯತ್ನ ಕೇಸ್ ಹಾಕಿದ್ದಾರೆ. ಬಿಜೆಪಿ ಜೆಡಿಎಸ್ ಸೇರಿ ರೈತರ ಪರ ಹೋರಾಟ ಮುಂದುವರಿಸ್ತೀವಿ ಎಂದು ಗುಡುಗಿದ್ದಾರೆ. ಕೇಸ್ ಹಾಕಿದರೆ ನ್ಯಾಯಾಲಯದಲ್ಲಿ ಫೇಸ್ ಮಾಡಬೇಕು, ಕಾನೂನು ಹೋರಾಟ ಅವ್ರು ರೈತರ ಪರವಾಗೂ ಮಾಡ್ತೀವಿ. ಸರ್, ಬಿಜೆಪಿ ಅವರು ಇವತ್ತಿಂದ ಹೋರಾಟ ಕೇಳಿದ್ದಾರೆ. ಜಂಟಿಯಾಗಿ ಏನಾದ್ರು ಹೋರಾಟ? ಅವರ ಹೋರಾಟಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ. ಬಿಜೆಪಿ ನಾಯಕರುಗಳು ಇವತ್ತು ಈ ವಿಷಯದಲ್ಲಿ ಏನು ಪ್ರತಿಭಟನೆ ಮಾಡ್ತಕ್ಕಂಥ ರೈತರ ಪರವಾಗಿ ನಿಂತಿದ್ದಾರೆ.
ಬಿಜೆಪಿ ಅವ್ರ ಜೊತೆ ನಾನು ಕೈ ಜೋಡಿಸಿ ಕೆಲಸ ಮಾಡೋದು. ಅದರಿಂದ ಇದು ಬಹಳ ಒಳ್ಳೆ ಕೆಲಸ. ರೈತರ ಆಕ್ರೋಶ, ಭೂಮಿ ಕಳೆದುಕೊಳ್ಳುವ ಕಿಚ್ಚಿಗೂ ಬಗ್ಗದ ಸರ್ಕಾರ ಯೋಜನೆಯ ಬ್ರೇಕ್ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಆದರೆ ದೇವೇಗೌಡರು ಹಾಗೂ ಯಡಿಯೂರಪ್ಪರಂತಹ ಇಬ್ಬರು ಘಟಾನುಘಟಿ ನಾಯಕರ ಎಂಟ್ರಿಯಿಂದ ಟೌನ್ಶಿಪ್ ನೆಲಕಚ್ಚುವ ಸಾಧ್ಯತೆ ಇದೆ. ಈ ಯೋಜನೆಯನ್ನ ಸಿಎಂ ಡಿಕೆಶಿ ಕೈ ಬಿಡ್ತಾರಾ ನೋಡಬೇಕಿದೆ.